ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದ ನಂದಿನಿ ಉಪ ಕಚೇರಿಯ ಕುರಿಯನ್ ಸಭಾಂಗಣದಲ್ಲಿ ಇಂದು ಚಳ್ಳಕೆರೆ ಮೊಳಕಾಲ್ಮೂರು ಹಾಗೂ ಹಿರಿಯೂರು ಬಿಎಂಸಿ ಸಂಘಗಳ ಕುಂದುಕೊರತೆಗಳ ಪರಿಹಾರ ಕುರಿತಾಗಿ ಸಭೆ ನಡೆಯಿತು. ಸಭೆಯಲ್ಲಿ ಶಿಮುಲ್ ಜಿಲ್ಲಾ ನಿರ್ದೇಶಕರಾದ ಬಿಸಿ ಸಂಜೀವ್ ಮೂರ್ತಿ, ಜಿಬಿ ಶೇಖರಪ್ಪ ಮತ್ತು ಬಿಆರ್ ರವಿಕುಮಾರ್ ಅವರು ಭಾಗವಹಿಸಿ ಪಿಎಂಸಿ ಸಂಘಗಳ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಚಿತ್ರದುರ್ಗ ಸಿಸಿ ವ್ಯವಸ್ಥಾಪಕರಾದ ಸತೀಶ್, ಚಳ್ಳಕೆರೆ ಉಪವಿಭಾಗಾಧಿಕಾರಿಗಳಾದ ಎಂ ಪುಟ್ಟರಾಜು, ಮಾರ್ಗ ವಿಸ್ತರಣಾಧಿಕಾರಿಗಳಾದ ನಯಾಜ್ ಬೇಗ್ ಹಾಗೂ ಕೃಷ್ಣಕುಮಾರ್ ಉಪಸ್ಥಿತರಿದ್ದರು. ಸಭೆಯ ಬಳಿಕ ಒಕ್ಕೂಟದಿಂದ ನೀಡಲಾಗುವ ಕಟ್ಟಡ ನಿರ್ಮಾಣದ ಅನುದಾನ ಹಾಗೂ ರಾಸು ಮರಣ ಪರಿಹಾರದ ಚೆಕ್ಕುಗಳನ್ನು ನಿರ್ದೇಶಕರು, ಆಯಾ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಫಲಾನುಭವಿಗಳಿಗೆ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಎಂಸಿ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಕಚೇರಿ ಸಿಬ್ಬಂದಿ ಹಾಜರಿದ್ದರು. ಯಾಕಂದ್ರೆ ಯಾವುದೋ ಒಂದು ಪಿಎಂಸಿಯಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ ಇಡೀ ವಿಧಾನಸೌಧದಲ್ಲೇ ಚರ್ಚೆಯಾಗಿ ಪತ್ರಿಕೆಗಳಲ್ಲಿ ಬೇರೆ ಬೇರೆ ಒಕ್ಕೂಟಗಳಲ್ಲಿ ಚರ್ಚೆಯಾಗಿ ನಮ್ಮ ಬೋರ್ಡ್ನಲ್ಲಿ ಸಮೇತ ದೊಡ್ಡದೊಂದು ಇಶ್ಯೂ ಆಗಿ ಅದಕ್ಕೊಂದು ಎನ್ಕ್ವೈರಿ ಕಮಿಟಿ ಆಗಿ ಅದು ದೊಡ್ಡ ಮಟ್ಟದಲ್ಲಿ ಇವತ್ತು ಅದು ಸುದ್ದಿಯಾಗಿದೆ, ನಮಗೆಲ್ಲ ಗೊತ್ತಿರುತ್ತೆ. ಈಗಾಗಲೇ ಅದು ಎಲ್ಲಿಗೆ ಬಂದಿದೆ ಅಂತಂದರೆ, ಏನು ಇವತ್ತು 5 ವರ್ಷದಿಂದ ಯಾವ್ಯಾವ ಪಿ ಎಮ್ ಸಿಗಳು ಆಗಿದ್ದಾವೆ, 5 ವರ್ಷದಿಂದ ಹಿಂದೆ ಆಗಿರ್ತಕ್ಕಂಥ ಪಿ ಎಮ್ ಸಿ ಎಲ್ಲವನ್ನೂ ಎನ್ಕ್ವೈರಿ ಮಾಡಬೇಕು ಅನ್ನೋ ಥರ ಬೋರ್ಡ್ನಲ್ಲಿ ಚರ್ಚೆ ಆಗೋದಿದೆ. ಅದನ್ನು ಚರ್ಚೆಯಾಗಿ ಅದನ್ನು ಈಗಾಗಿರ್ತಕ್ಕಂಥ ತನಿಖೆಯಲ್ಲಿ ನಮ್ಮ ಪುಟ್ಟರಾಜು ಸರೇ ಅದಕ್ಕೆ ತನಿಖಾಧಿಕಾರಿ ನೇಮಕ ಮಾಡಿದ್ರು. ಸುಮಾರು 16 ಲಕ್ಷ ರೂಪಾಯಿ ಮಿಸ್ಆಪರೇಷನ್ ಘೋಷಿಸಿದ್ದಾರೆ. ಈಗೆಲ್ಲ ಏನಾಗಿದೆ, ಬೇರೆ ಬೇರೆ ಎಲ್ಲ ಡೈರೆಕ್ಟ್ಗಳು ಬೇರೆಲ್ಲ ಏನಾಗಿದೆ, ಹೆಚ್ಚು ಕಮ್ಮಿ ಎಲ್ಲದರಲ್ಲೂ ಹಿಂಗೆ ಆಗಿದೆಯೇನೋ ಅಂತಕ್ಕಂಥದ್ದು. ಆಗಿದೆಯೋ ಬಿಟ್ಟಿದೆ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿದ್ದಿಲ್ಲ, ಗೊತ್ತಿಲ್ಲ. ಆದರೆ ಇದೇನಾಗ್ಬಿಟ್ಟಿದೆ, ಬಿ ಎಮ್ ಸಿಗಳಂದರೆ ಎಲ್ಲ ಇದೇ ಥರ ಆಗಿದೆಯೇನೋ ಅನ್ನೋ ಥರ ಒಂದು ಕುತ್ಕೊಂಡ್ಬಿಟ್ಟಿದೆ, ಎಲ್ಲ ಕಡೆ ಸುದ್ದಿ ಆಗಿಬಿಟ್ಟಿದೆ. ಈಗ ನಮ್ಮ ಬೋರ್ಡ್ನಲ್ಲೂ ಭಾಳಷ್ಟು ಜನ ಇಲ್ಲ 5 ವರ್ಷದ್ದು ಅದೊಂದೇ ಗುರಿ ಮಾಡ್ತೀರಾ, ಕರೆಕ್ಟಾಗಿದ್ದರೂ ಕರೆಕ್ಟಾಗಿರಲಿ, ಕರೆಕ್ಟಾಗಿಲ್ಲ ಬೈಲಿಗೆ ಬರಲಿ, ಎಲ್ಲವನ್ನೂ ತನಿಖೆ ಆಗಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನಕ್ಕೆ ಚರ್ಚೆ ಆಗಿದೆ. ಅದಕ್ಕೆ ನಾವು ಈ ನಮ್ಮ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನಾನೆಲ್ಲ ಬಿ ಎಮ್ ಸಿ ಅವ್ರಿಗೆ ಹೇಳ್ತಕ್ಕಂಥದ್ದು ಇಷ್ಟೇ. ನಾನು ಇರ್ತಕ್ಕಂಥ ನಮ್ಮ ನಿರ್ದೇಶಕರು ಇದ್ದಾರೆ, ಹಿಂದೆ ಏನೋ ಸಣ್ಣ ಪುಟ್ಟ ತಪ್ಪುಗಳು ಆಗಿರ್ಬೋದು, ಇಲ್ಲ ಅಂತಂದು ಹೇಳಲಿಕ್ಕೆ ನಮಗೇನು ಗೊತ್ತಿಲ್ಲ, ಆಗಿದಾವೋ ಇಲ್ಲ ಅನ್ನೋದು ನಮಗೆ ಬೇಕಾಗಿಲ್ಲ. ಈಗ ನಾವು ಬಂದ ಮೇಲಂತೂ 1.5 ವರ್ಷದಿಂದ ಅಂಥ ಘಟನೆಗಳು ಯಾವುವೂ ಆಗಿಲ್ಲ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇನ್ನೂ ಯಾವುದಾದ್ರೂ ನಮಗೆ ಕಣ್ಣಿಗೆ ಕಾಣ್ದರೆ, ಅಧಿಕಾರಿಗಳಿಗೂ ಕಣ್ಣಿಗೆ ಕಾಣ್ದರೆ ಯಾವುದಾದ್ರೂ ತಪ್ಪುಗಳಾದರೆ ದಯವಿಟ್ಟು ಅದನ್ನು ಸರಿಪಡಿಸ್ಬೇಕು. ಯಾಕೆಂದರೆ ಅದು ಬರೀ ನಿಮ್ಮ ಬಿ ಎಮ್ ಸಿಗೆ ಅಷ್ಟೇ ಕೆಟ್ಟಷ್ಟು ಬರಲ್ಲ, ನಮ್ಮ ನಿರ್ದೇಶಕರಿಗೂ ಬರುತ್ತೆ, ಒಕ್ಕೂಟಕ್ಕೂ ಬರುತ್ತೆ.